ಇದು ಕೋಟ್ಯಾಧಿಪತಿ ಪ್ರಶ್ನೆ. ಇದು $1,000,000 ಕ್ವೆಶ್ಚನ್ ಅಂತಾರೆ. ಏನಂದರೆ ಯಾವಾಗಲೂ ಯಾವ್ದಾರ ಕೆಲಸ ಮಾಡ್ಬೇಕಾದ್ರೆ ಮಾಡಲಾ ಬೇಡವಾ, ಟು ಬಿ ಆರ್ ನಾಟ್ ಟು ಬಿ, ಇದೋ ಅದೋ ಮಾಡಲೋ ಬೇಡವಾ, ಇದು ತುಂಬ ಈ ಲಿಂಬೋ ಸ್ಟೇಜಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಮನಸ್ಸು ತುಂಬ ಒದ್ದಾಡತ್ತೆ, ಹೀಗೂ ಇಲ್ಲ ಹಾಗೂ ಇಲ್ಲ, ನಮಗೆ ನಿರ್ಧಾರ ಮಾಡೋಕ್ಕಾಗಲ್ಲ. ಆವಾಗ ಒಂದು ರೆಫರೆನ್ಸ್ ಪಾಯಿಂಟ್ ಬೇಕಾಗತ್ತೆ. ನಿರ್ಧಾರ ಮಾಡೋಕ್ಕೆ ಒಂದು ರೆಫರೆನ್ಸ್ ಪಾಯಿಂಟು. ಬೆಸ್ಟು ಭಗವದ್ಗೀತೆ ತೊಗೊಂಡ್ರೆ ನೀವು ಈಸಿಯಾಗಿ ಸುಲಭವಾಗಿ ನಿರ್ಧಾರ ಮಾಡ್ಬೋದು, ಸರಿಯಾದ ನಿರ್ಧಾರ ಮಾಡ್ಬೋದು. ಅದಕ್ಕೆ ನಾವು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಬೇಕು. ನಾವು ರೆಫರೆನ್ಸ್ ಪಾಯಿಂಟ್ ತೊಗೊಳ್ಳುವಾಗ ನಿರ್ಧಾರ ಮಾಡೋಕ್ಕೆ ಮುಂಚೆ ನಾವು ದೇಹದ ಒಂದು ಆಯಾಮದಲ್ಲಿ ಯೋಚನೆ ಮಾಡಿದ್ರೆ ಒಂದು ನಿರ್ಧಾರ ಮಾಡ್ತೀವಿ. ಅಂದರೆ ಮೆಟೀರಿಯಲ್ ವರ್ಲ್ಡಲ್ಲಿ ಮಾಡೋ ನಿರ್ಧಾರ ಅದು. ಮಾನಸಿಕವಾಗಿ ನಮ್ಮ ಸ್ಥಿತಿ ಇದ್ದು ಎಮೋಷನಲ್ ಆಗಿದ್ದರೆ ಅದರ ನಿರ್ಧಾರ ಬೇರೆಯಾಗಿರುತ್ತೆ. ಅದೇ ವಿಚಾರ, ಆದರೆ ನಿರ್ಧಾರ ಬೇರೆ. ಅದಕ್ಕೆ ಒಬ್ಬೊಬ್ಬರನ್ನು ನಿರ್ಧಾರ ಕೊಡೋದು. ಈಗೋ ಇದ್ದಾಗ ಅದರ ನಿರ್ಧಾರವೇ ಬೇರೆ. ನನ್ನಿಷ್ಟ ಅದು. ಆದರೆ ಈ ಒಳಗಡೆ ಆತ್ಮದ ನಿರ್ಧಾರ ಒಂದಿದೆ, ಅದು ಸರಿ ತಪ್ಪುಗಳನ್ನ ಮೀರಿದ ನಿರ್ಧಾರ. ಅದಕ್ಕೆ ಸಹಾಯ ಮಾಡುತ್ತೆ ಭಗವದ್ಗೀತೆ. ದ್ವಂದ್ವದಿಂದ ಹೊರಗೆ ಬಂದು ದ್ವಂದ್ವವನ್ನು ಮೀರಿ ನಿಮಗೆ ಆ ಒಂದು ತೋರಿಸುತ್ತೆ ಯಾವ ರೀತಿ ರೆಸ್ಪಾಂಡ್ ಮಾಡೋದು ಸಂದರ್ಭಕ್ಕೆ, ನಿರ್ಧಾರ ಹೇಗೆ ತಗೊಳ್ಳೋದು ಅಂತ. ಅದಕ್ಕೆ ಭಗವದ್ಗೀತೆನೇ ರೆಫರೆನ್ಸ್ ಪಾಯಿಂಟ್.